ಮುಳಬಾಗಿಲು ನಗರದ ಜೆಎಂ ಕೃಷ್ಣಪ್ಪ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಎಂ. ಸ್ನೇಹ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷೆ ನೀಲಾ ಸೋಮಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಕೀಲರಾದ ಕನ್ನಿಕಾ ಪರಮೇಶ್ವರಿ, ಯೋಜನಾಧಿಕಾರಿ ಹರೀಶ್ ಕುಮಾರ್, ಸಿಡಿಪಿಒ ಇಲಾಖೆಯ ಭಾರತಿಬಾಯಿ, ಜನಜಾಗೃತಿ ವೇದಿಕೆ ವಿಶ್ವನಾಥ್, ಸಂಘದ ಸದಸ್ಯರು, ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು, ಸೇವಾ ಪ್ರತಿನಿಧಿಗಳು ಮತ್ತಿತರರು ಭಾಗವಹಿಸಿದ್ದರು. ಸಮಸ್ಯೆಯ ಬಗ್ಗೆ ಉದ್ಭೂತವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ತಾವು ತಮ್ಮ ಎರಡು ನೃತ್ಯ ರೆಡಿ ಅಂತಂದ್ರೆ ಈಗ ಜನಪದ ಗೀತೆ ಮತ್ತೆ ಗೀತೆ ನಮ್ಮ ನೇರವಾಗಿಲ್ಲ ರೆಡ್ಡಿಯಲ್ಲಾದಂತ ಎಷ್ಟು ಲಕ್ಷ್ಮಣ ಹಿಡಿಯಿರಿ. ಕೇಳಿಸ್ತಿದ್ಯಾ? ನಿಮ್ಮಲ್ಲಿ ನೀವೇ ಮಾತಾಡ್ತಾ ಇದ್ದೀರಾ ಇಲ್ವಾ? ಈ ಕಾರ್ಯಕ್ರಮ ಯಾರ ಕಾರ್ಯಕ್ರಮ? ಯಾರ್ದು? ಯಾರು ಕೊಟ್ಟಿರೋದು? ಯಾರು ಕೊಟ್ಟಿರೋದು ಈ ಕಾರ್ಯಕ್ರಮ? ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹೇಮಾವತಿ ಅಮ್ಮನವ್ರನ್ನ ನೆನೆಸ್ಕೊಂಡು, ಅದೇ ರೀತಿ ನಮ್ಮ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯವ್ರನ್ನ ಎಲ್ಲರೂ ಭಕ್ತಿಯಿಂದ ಸ್ಮರಿಸ್ತಾ, ಈ ಒಂದು ಕಾರ್ಯಕ್ರಮ ಒಂದು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ.
ಅಂದ್ರೆ ಈ ಕಾರ್ಯಕ್ರಮ ನಿಮ್ದು ಅಲ್ವಾ? ನಿಮ್ಮ ಕಾರ್ಯಕ್ರಮ ಅಂದ್ರೆ ನೀವು ಮಾತಾಡಿ ತಿಳಿಸಿರೋದಲ್ಲ. ನೀವು ಇಲ್ಲಿ ಒಂದು ವಿಚಾರವನ್ನ ತಿಳ್ಕೊಂಡು ಆ ವಿಚಾರವನ್ನ ನಿಮ್ಮ ಒಂದು ಕುಟುಂಬದಲ್ಲಿ, ಕುಟುಂಬ ಅಂದ್ರೆ ವಸುದೈವಿಕ ಕುಟುಂಬಂ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿರುವಂತ ಎಲ್ಲ ನಮ್ಮ ಒಂದು ದೇಶದಲ್ಲಿರೋ ಎಲ್ಲ ಒಂದು ಜನರು, ಎಲ್ಲ ಒಂದು ದೇಶನೇ ಒಂದು ಕುಟುಂಬ ಅಂತ ಭಾವಿಸಿರುವಂತವರು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಲ್ವಾ? ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಅನೇಕ ಇಲ್ಲಿ ನಮ್ಮ PO ಸಾಹೇಬ್ರು ಇದ್ದಾರೆ, ಅದೇ ರೀತಿ ನಮ್ಮ ಮೇಡಮ್ ಅವರು ಇದ್ದಾರೆ, ನಮ್ಮ ಇವರು ಜಿಲ್ಲಾ ಜನಜಾತಿ ವೇದಿಕೆ ಸದಸ್ಯರಾದಂತಹ ಮಂಜು ಕರ್ಣಿಕಾ ಮೇಡಮ್ ಅವರು ಇದ್ದಾರೆ, ಅದೇ ರೀತಿ ನಮ್ಮ ಸಂತೋಷ್ ಇದ್ದಾರೆ, ಮತ್ತೆ ಇನ್ನೊಬ್ರು ಡಾಕ್ಟರ್ ಆದಂತ ಮೇಡಮ್ ಇದ್ದಾರೆ. ಇಷ್ಟು ಜನ ಆಲ್ರೆಡಿ ನಿಮ್ಮ ಜೊತೆಯಲ್ಲಿ ಮಾತಾಡಿ ನಿಮ್ಗೆ ಅನೇಕ ಮಾಹಿತಿ ತಿಳಿಸ್ಕೊಟ್ರು. ಅದೇ ರೀತಿ ಇನ್ನ ಅನೇಕ ನಮ್ಮ ಜಡ್ಜ್ ಸಾಹೇಬರು ಬಂದು ನಿಮ್ಗೆ ಮಾಹಿತಿಯನ್ನ ಕೊಟ್ಟು ಹೋಗಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಇವಾಗ ಮನೆಗೆ ಹೋದ್ಮೇಲೆ ನೀವು ತಿಳ್ಕೊಬೇಕಾರದು ಏನು, ಸಮಾಜಕ್ಕೆ ನೀವು ಏನ್ ತಿಳಿಸ್ಬೇಕು ಅಂತ ನಮ್ಮ ಹರೀಶ್ ಸಾಹೇಬರು ಆಗ್ಲೇ ತಿಳಿಸ್ತಾ ಇದ್ರು ಅಲ್ವಾ? ನಾರಿ ಶಕ್ತಿ, ಈ ಒಂದು ಕಾರ್ಯಕ್ರಮ ನಾರಿ ಶಕ್ತಿಗೆ ಎಲ್ಲರೂ ಒಂದ್ಸರಿ ಜಯನ್ನಿ. ನಾರಿ ಶಕ್ತಿಗೆ ಕೇಳಿಸ್ತಿಲ್ಲ, ಇಷ್ಟೇನ ವಾಯ್ಸು? ನಾರಿ ಶಕ್ತಿ ಅಂತ ಹೇಳ್ತಾ ಇದ್ದೀನಿ ನಾನು. ಶಕ್ತಿ ಅಂದ್ರೆ ಯಾವ ರೀತಿ ಇರಬೇಕು? ಶಕ್ತಿ ಅಂದ್ರೆ ನಿಮ್ ಊರಲ್ಲಿ ಕೇಳಿಸ್ಬೇಕು. ನೀವ್ ಎಲ್ಲಿಂದ ಬಂದಿದ್ದೀರಾ, ಆ ಲಾಸ್ಟ್ ತಾಲೂಕಲ್ಲೂ, ಆ ಲಾಸ್ಟ್ ಮನೆಯಲ್ಲೂ ನೀವು ಬಂದಿರುವಂತ ಜಾಗಕ್ಕೂ ನೀವು ಕೇಳಿಸ್ಬೇಕು. ನಾರಿ ಶಕ್ತಿಗೆ ಈ ಕಡೆ ನಾರಿ ಶಕ್ತಿಗೆ. ಇಷ್ಟೇನಾ? ಅಷ್ಟೇನಾ? ಇನ್ನೊಂದು ಸರಿ ನಾರಿ ಶಕ್ತಿಗೆ. ಸಾಕಾಗ್ಲಿಲ್ಲ, ಇಲ್ಲಿಂದ ಪಕ್ಕದಲ್ಲೇ ಕೇಳಿಸ್ತಿಲ್ಲ. ನಿಮ್ಗೆ ಏನಾದ್ರು ಕೇಳಿಸ್ತಾ ಇದೆಯಾ? ಕೇಳಿಸ್ತಿಲ್ವಂತೆ. ನಾರಿ ಶಕ್ತಿಗೆ ಒಂದ್ 2 ನಿಮಿಷ ಎಲ್ಲರೂ ಮಾತಾಡಿ ಹೇಳಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ದಾರೆ. ನೀವು ಅವಾಗಿಂದ ಸಮಾಧಾನದಿಂದ ಕೂತ್ಕೊಂಡು ವಿಚಾರವನ್ನ ಚೆನ್ನಾಗಿ ಆಳಿಸಿದೀರಾ ಅಲ್ವಾ? ಈ ಒಂದು ಕಾರ್ಯಕ್ರಮ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ. ಈ ಒಂದು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ನಾನು ಒಂದ್ 2 ಮಾತು ಮಾತಾಡ್ತೀನಿ ಅಷ್ಟೇ, ಜಾಸ್ತಿ 5 ನಿಮಿಷಕ್ಕಿಂತ ಜಾಸ್ತಿ ತಗೊಳಲ್ಲ. ನಿಮ್ಮಲ್ಲಿ ನೀವು ಮಾತಾಡ್ತಾ ಇದ್ರೆ ಅರ್ಧ ಗಂಟೆನೂ ಹೋಗುತ್ತೆ. ನಿಮ್ಮಲ್ಲಿ ನೀವು ಮಾತಾಡ್ತಾ ನಿಶಬ್ದವಾಗಿ ಇದ್ರೆ ಬರೀ ಒಂದು 5 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಒಂದು ಮುಕ್ತಾಯ ಹಂತಕ್ಕೆ ತರೋಣ. ಈ ಒಂದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಹೇಮಾವತಿ ಅಮ್ಮನವರ ಒಂದು ಕನಸೇನಿತ್ತು, ಆ ಕನಸಿನ ಮುಖಾಂತರ ನಿಮ್ಗೆಲ್ಲ ಒಂದು ಸಂಘಗಳನ್ನ ನಿರ್ವಹಿಸಿ ಆ ಸಂಘಗಳಿಗೆ ಅನೇಕ ರೀತಿಯಲ್ಲಿ ಆದಂತಹ ಒಂದು ಅವರು ನಿಮ್ಮ ಒಂದು ಯಾವುದೋ ಒಂದು ಅನುಕೂಲಕ್ಕಾಗಿ ಅನೇಕ ಕಾರ್ಯಕ್ರಮಗಳ ನಿಮಿತ್ತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅವರು ಸಾಲವನ್ನು ನೀಡ್ತಾರೆ. ಸಾಲ ಅಂದ್ರೆ ಧರ್ಮಸ್ಥಳ ಅಂತ ನೀವು ಹೇಳ್ಬಿಟ್ಟಿದ್ದೀರ, ಧರ್ಮಸ್ಥಳ ಸಂಘ ಧರ್ಮಸ್ಥಳದ ಕಡೆಯಿಂದ ಕರೆಕ್ಟ್, ಆದ್ರೆ ಸಾಲ ನೀಡ್ತಾ ಇರೋದು ಸಂಘದ ಕಡೆಯಿಂದಾನೇ. ಆದ್ರೆ ಸಾಲ ಕೊಡ್ತಾ ಇರೋದು ಯಾರು ಅಂದ್ರೆ ಬ್ಯಾಂಕು ಅಂತ ಒಂದು ನೀವು ತಿಳ್ಕೋಬೇಕು. ಯಾಕೆ ಅಂದ್ರೆ ಇಲ್ಲಿ ನೀವೆಲ್ಲ ಬಂದಿರೋದೆಲ್ಲ ನಿಮ್ಮ ಒಂದು ಕುಟುಂಬ ನಿರ್ವಹಣೆ, ಯಾವುದೋ ಒಂದು ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಯಾವುದೋ ಒಂದು ನಿರ್ವಹಣೆ. ಇಲ್ಲಾಂದ್ರೆ ದುಡ್ಡು ನೀವೇನಕ್ಕೆ ಹೋಗ್ಬೇಕಾಯ್ತು? ಒಂದು ಮಗನ ಓದಿಸ್ಬೇಕು, ಇನ್ನೊಂದು ಮನೆ ಕಟ್ಟಬೇಕು, ಇಲ್ಲಾಂದ್ರೆ ಇನ್ನೊಂದು ಏನೋ ಒಂದು ಮನೆಯಲ್ಲಿ ಯಾವುದೋ ಒಂದು ವ್ಯವಹಾರಕ್ಕೋ ಅಥವಾ ಬೇರೆ ಮದುವೆನೋ ಇಲ್ಲಾಂದ್ರೆ ಗೃಹಪ್ರವೇಶನೋ ಏನೋ ಒಂದು ವಿಚಾರದಿಂದ ನೀವು ಇಲ್ಲಿ ದುಡ್ಡು ತಗೊಂಡಿದ್ದೀರ, ಹೌದೋ ಅಲ್ವಾ? ನೀವು ತಗೊಂಡಿರೋ ದುಡ್ಡೆಲ್ಲ ನಿಮಗೋಸ್ಕರ ಯಾವ್ದಕ್ಕೂ ತಗೊಂಡಿಲ್ಲ, ನಿಮ್ಮ ಒಂದು ಕುಟುಂಬವನ್ನು ಪೋಷಣೆ ಮಾಡೋದಕ್ಕೆ ನೀವು ತಗೊಂಡಿದ್ದೀರ. ಅದೇ ರೀತಿ ನಮ್ಮ ಒಂದು ಕುಟುಂಬ ಒಂದು ಚೆನ್ನಾಗಿದ್ರೆ ನಾವೊಬ್ಬರೇ ಚೆನ್ನಾಗಿರ್ತೀವಿ, ಹೌದೋ ಅಲ್ವಾ? ಒಂದು ಮನೆಯಲ್ಲಿ ಯಾರೋ ಒಬ್ರು ಶ್ರೀಮಂತರು ಇದಾರೆ ಅಂದ್ರೆ ಆ ಶ್ರೀಮಂತರು ಎತ್ಕೊಂಡು ಬಂದು ಎಲ್ಲರಿಗೂ ದುಡ್ಡು ಹಂಚ್ತಾರ? ನೀವು ಕಷ್ಟದಲ್ಲಿದ್ದೀರಿ ಅಂದ್ರೆ ಎತ್ಕೊಂಡು ಬಂದು ದುಡ್ಡು ಕೊಡ್ತಾರ? ಅಂದ್ರೆ ಅವರ ಮನೆ ಅವ್ರಿಗೆ ಸೀಮಿತ ಇರುತ್ತೆ.